ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಲಾಸ್ಟ್ ಬ್ಲಾಗು ಇದೇ ಟಿ ಶರ್ಟ್ ಇದೆ ಕ್ಯಾಪ್ ಮೇಲೆ ಮಾಡಿದ್ದೆ. ಅಂದ್ರೆ ಅದು ಮೊನ್ನೆ ಇದೆ, ನಿನ್ನೆ ಹಂಗೆ ಬುಡ್ಸ್ತಾ ಇದ್ದೀನಿ, ಜಾಟ ಮಾಡಿಲ್ಲ ಅಂತ ತಿಳ್ಕೊಬೇಡ್ರಿ. ಇದು ಇವತ್ತು ಸಂಡೇ. ಭಾಳ ದಿನ ಆಯ್ತು ನಾವು ಬೆಂಗ್ಳೂರಿಗೆ ಬಂದಾಗಿಂದ ಮೀನಾನೇ ತಿಂದಿಲ್ಲ. ಊರಿಗೆ ಹೋದಾಗ ಯಾವಾಗ ಅಪರೂಪಕ್ಕೊಮ್ಮೆ ತಿಂತೀವಿ, ಅದು ನೆನಪಾದ್ರೆ. ಈಗ ಮೀನಾ ನೆನಪಾಗೈತಿ. ಎದಕ್ಕೆ ನೆನಪಾಗೈತೆ? ನಮ್ಮ ಮಮ್ಮಿ ಬಂದಾರ, ಅವ್ರು ಮಾಡ್ತಾರೆ ಅಂತ ನೆನಪಾಗೈತಿ. ದೀಪ ಮಾಡೋಕೆ ಬರಲ್ಲ, ಫ್ರೈ ಮಾಡ್ತಾಳೆ ಅಷ್ಟೇ, ಸಾರು ಮಾಡೋಕೆ ಬರಲ್ಲ. ಅದಕ್ಕೆ ಹೋಗಿ ಮೀನಾ ತೊಗೊಂಬಂದು ಮೀನು ಸಾರು ಮೀನು ಫ್ರೈ ಎರಡು ಮಾಡಿ ಹಂಗೆ ಲಾಗಿದ್ದು. ದೀಪ ಬರಲ್ಲ ಅಂತ ಆಕಿ ಕೆಲಸ ಮಾಡೋಕೆ ಯಾಕೆ ಸುಸ್ತಾಗೈತಿ, ಕೆಲಸ ಮಾಡಿ ಸುಸ್ತಾಗೈತಿ. ಅದಕ್ಕೆ ನಾನು ನಮ್ಮ ಮಮ್ಮಿ ಹೊಂಟಿವಿ ಮೀನಾ ತರಕ್ಕೆ. ಮೀನಾ ತೊಗೊಂಬರ್ತೀಯ? ಯಾವ ಮೀನಾ ತರಬೇಕು? ಹಿಂಗೆ ತಿನ್ನಕ್ಕೆ ಬೇಕು ನಾ ತರ್ತೀನಿ. ಹಿಂಗೆ ಹೇಳಕ್ಕೆ ಯಾಕೆ ನೋಡ್ರಿ, ಬರ್ತೀನಿ ಜಲ್ದಿ. ಬರ್ತೇನೆ ಬಾ. ಯಾಕ ಪ್ರಾಮಿಸ್? ನೋಡ್ರಿ ನಾವು ಹೋಗಿ ಮೀನಾ ತೊಗೊಂಬರ್ರಿ. ಏನಕ್ಕೆ ಬರಲ್ಲ ಅಂತ ಸುಸ್ತಾದಂಗೆ ಆಗೈತೆ ಈಗ. ತಳಗೆ ಹಚ್ಚಿ ತಿಳಿದ್ಲ ಅಂದ್ರೆ ಮತ್ತಿಷ್ಟು ಸುಸ್ತಾಗುತ್ತೆ. ಬರೀ ಮೀನಾ ತೊಗೊಂಡು ಇನ್ನೇನು ತೊಗೊಂಬರ್ಬೇಕು. ಬರೋ ವೆರೈಟಿ ವೆರೈಟಿ ಮೀನು ಹೇಳಿಕೊನೆ. ಬಾದ್ಶಾ ಅಂತ, ಬಾದ್ಶಾ. ಇದು ನಮ್ಮದು ನಾರ್ಮಲ್, ನಮ್ಮೂರ ಕಡೆ. ಎರಡು ಕೆಜಿ ಮೀನಾ, 2 ಕೆಜಿ ತೊಗೊಂಬಂದಿ. ಹಾಂ, 1 ಕೆಜಿ ಫ್ರೈಗೆ, 1 ಕೆಜಿ ಇದಕ್ಕೆ. ಸಾರಿ, 1 ಕೆಜಿ ಒಂದೇ ಮೀನು ಆಯ್ತದ. ಹಾಂ, ಅದಕ್ಕೆ ಇನ್ನೊಂದು ಕೆಜಿ ತೊಗೊಂಡು ಎಲ್ಲಿ ತಿಂದ್ರೆ ಚುರುಕಾಗುತ್ತೆ. 2 ಕೆಜಿ ಬೇಕಲ್ಲ, 1 ಕೆಜಿ ಕೊಡೋಣ. ಒಂದೇ ಮೀನು 1 ಕೆಜಿ ಆಗ್ಬಿಡ್ತಾರೆ. ಹಾಂ, ದೊಡ್ಡದು ಸಣ್ಣದಿತ್ತು. ಓಹ್, ಮೇಲೆ ಹತ್ತದು ಇಳಿದ ಈಗ ಬರುತ್ತಲ್ಲ. ಬರ್ರಿ, ಮೀನಾ ಅಡುಗೆ ರೆಡಿ ಮಾಡ್ತಾರೆ ಈಗ. ಮಾಡಿ ಇಷ್ಟು ತಿಂದು ಶಾರ್ಟ್ ಫಿಲ್ಮ್ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇಟ್ಟಿವಿ, ಅದನ್ನೊಂದು ಸ್ವಲ್ಪ ಶೂಟ್ ಮುಗಿಸ್ಕೊಂಡು ಎಡಿಟ್ ಮಾಡಿ ಒಳ್ಳೆ ಮಂಗಳವಾರ ಇಲ್ಲ ಸೋಮವಾರ ಬುಧವಾರ ಅಪ್ಲೋಡ್ ಮಾಡ್ತೀವಿ. ಅದನ್ನು ನೋಡಿರಿ. ಲಾಸ್ಟ್ ಫಿಲ್ಮಿಗೆ ರೆಸ್ಪಾನ್ಸ್ ಚಲೋ ಸಿಕ್ಕೈತಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬರ್ರಿ, ಮೀನಾ ನಮ್ಮ ಮಮ್ಮಿ ಮಾಡ್ತಾರೆ ಅಂತ. ಫಸ್ಟು ಉಪ್ಪು ಹಾಕೊಳಕತ್ತಾರ. ಅದಕ್ಕೆ ನುಗ್ಗು ಉಪ್ಪು ಹಾಕ್ಯಾರ. ಉಪ್ಪು ಹಾಕಿ ತೊಳಿತಾರೆ ಅದನ್ನೀಗ. ತೊಳೆದು ನೆಕ್ಸ್ಟ್ ಏನು ಮಾಡ್ತಾರೆ ನಮ್ಮ ತಾಯಿಯವರು ಮೀನನ್ನು ಕ್ಲೀನ್ ಮಾಡಕತ್ತಾರ. ನಾವಿಬ್ರು ಇಲ್ಲಿ ಚಾ ಕುಡ್ಕೋತ. ಇದನ್ನೆಲ್ಲ ಇದು ಫಸ್ಟ್ ಮ್ಯಾಗ ಅವರು ಕ್ಲೀನ್ ಮಾಡಿ ಕೊಟ್ಟಿರ್ತಾರ, ಆದ್ರೂ ನಮ್ಗೆ ಹಂಗೆ ಇದು ಅನ್ಸಲ್ಲ. ಅದಕ್ಕೆ ಮ್ಯಾಗ ಈ ಥರ ನೀಟಾಗಿ ಮಾಡಲ್ಲ. ಇಲ್ಲೊಂದು ಸ್ವಲ್ಪ ಐತಿ, ಅದನ್ನು ಕ್ಲೀನ್ ಮಾಡಿದ್ರಿ. ಈಗ ಇದನ್ನು ನಾನು ನೋಡ್ಕೋಬೇಕೀಗ. ನೆಕ್ಸ್ಟ್ ಟೈಮ್ ಮತ್ತೆ ಮಾಡೋಕೆ ಈಸಿ ಆಗುತ್ತೆ. ಕ್ಲೀನಾಗಿ ತೊಳೆದಾರಂದ್ರೆ ಇದನ್ನ ನೋಡ್ರಿ, ಎದ್ದು ತರಿಸ್ರಿ ಅವನು. ಇದು ನೋಡ್ರಿ, ಇದು ನೋಡ್ರಿ, ಈಗ ತೊಳೆದಿದ್ದು ಅದು ತೊಳಿಲಾರ್ದು ಇಷ್ಟು ತನಕ ಕ್ಲೀನ್ ಮಾಡ್ಯಾರ. ಎಲ್ಲ ಹಿಟ್ಟು ಪಟ್ಟು ಹಚ್ಚಿ ಮಸ್ತ್ ಸ್ವಚ್ಛಾಗೈತೆ ನೋಡ್ರಿ. ಈಗ ಅದನ್ನು ಕ್ಲೀನ್ ಮಾಡಾಕತ್ತಾರಿ. ನೋಡ್ಕೋತ ಏನೇನು ಸುಮಾರಪ್ಪ ನೋಡ್ಕೋತ ಏನೇನು ಹಾಕೋದ ಅಂತಾನೆ ವಿಡಿಯೋ ಮಾಡೋದು ಮಾಡ್ತಾ ಬಿಟ್ಟಿದ್ದೆ. ಏನೇನು ಹಾಕ್ಬೇಕ್ರಿ ಹೇಳ್ರಿ ಇದಕ್ಕೆ? ಹೇಳ್ರಿ ಇದಕ್ಕೆ ಮಸಾಲೆ, ಖಾರ, ಅರಿಶಿನ ಪುಡಿ, ಗರಂ ಮಸಾಲೆ, ಲವಂಗ, ಮೆಣಸು ಅದನ್ನ ಗ್ರೈಂಡ್ ಮಾಡಿದ್ದು ಅದು ಒಂದು ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ಉಪ್ಪು ಹಾಕಿ ತೊಳೆದಿರ್ತೀವಲ್ಲ, ಉಪ್ಪು ಜಾಸ್ತಿ ಇರುತ್ತೆ. ಸ್ವಲ್ಪ ಉಪ್ಪು, ಮತ್ತೇನು ಹಾಕಿದ್ರಿ? ಚಿಕನ್ ಮಸಾಲ, ಮತ್ತು ಒಂದು ಅರ್ಧ ಲಿಂಬೆನ ಹಿಂಡಿ. ಇಷ್ಟು ಕಲಿಸಿ ಒಂದು ಅರ್ಧ ತಾಸು ನೆನೆ ಇಡ್ಬೇಕು. ಇದನ್ನು ತೊಳೆದಾರ್ಲ ಇಟ್ಟು ತನ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟೈತಿ. ಸದು ಒಂದೊಂದೊಂದೊಂದು ಫ್ರೈ ಮಾಡ್ತಾರೆ. ನೆನ್ಬೇಕು ಚೆಂದಾಗಿ ಹಾಕಿ. ಈ ಕಡೆ ಸಾಂಬಾರ್ಕ ಟಮಾಟಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ
ಮಿಕ್ಸರ್ ಮಾಡಿಟ್ಟೈತಿ ಸಾರು ಮಾಡಾಕಿದ್ದು. ಇದು ಫ್ರೈ. ಈ ಕಡೆ ಸ್ವಲ್ಪ ಅನ್ನಕ್ಕಿಟ್ಟೈತಿ ನೋಡ್ರಿ. ಫ್ರೈ ಮಾಡಿದ್ದು ಇನ್ನೊಂದು ಸ್ವಲ್ಪ ಹಾಕೈತಿ. ಇನ್ನೊಂದು ಸ್ವಲ್ಪ ನನಗೆ ರವೆ ಹಚ್ಚಿದ್ದು ಬೇಕು, ನನಗಿಷ್ಟ ಅದೇ ಒಂದು ಸ್ವಲ್ಪ ರವೆ ಹಚ್ಚಾಕಿದ್ದು ಸ್ವಲ್ಪ. ಇದು ಫ್ರೈ ಮಾಡಿದ್ದು ನೋಡ್ರಿ, ಕ್ರಿಸ್ಪಿ ಪ್ರೇಮ ನೋಡು. ಏನು ಮೀನಾ ಮಸ್ತ್ ಏನು ತಿನ್ ಮಸ್ತ್ ತಿನ್ ಟೇಸ್ಟ್ ಹೇಳು. ಉಪ್ಪಾಗೈತಿಲ್ಲ ಹೇಳು. ಯಾಕೆ ನಾಯ್ತು ಗರಿ ಗರಿ. Zoom in. ಜ್ಯೂಸಿ ಉಪ್ಪಾಗೈತಿ. Super. Thank you. ಮಸ್ತ್ ನಡೀತಾ. ಏನದು ಸಾರು ಮತ್ತು ಫ್ರೈ ಮಾಡಿ ಸದ್ದ ಊಟ ಮಾಡ್ಬೇಕು. ರೊಟ್ಟಿ ಮಾಡಕತ್ತಾರ. ಟೈಮ್ 11:30 ಆಗಾಗ ಬಂದೈತಿ. ಏನೂ ನಾಷ್ಟ ಮಾಡಿಲ್ಲ, ಹಂಗೆ ಕುಂತೀವಿ. ಡೈರೆಕ್ಟ್ ಊಟನೇ ಮಾಡೋದು ಅಂತ ಊಟ ಮಾಡಿ ಒಂದು ಸ್ವಲ್ಪ ಶೂಟ್ ಅದ, ಅದು ಶೂಟ್ ಮುಗಿಸ್ಕೊಂಡು ಆಯ್ತು ಅಷ್ಟೇ. ಕೆಲಸ ಏನಿಲ್ಲ ಜಾಸ್ತಿ, ಅವ್ರದ್ದಿಲ್ಲ ನಂದು. ಎಡಿಟಿಂಗ್ ಮಾಡೋದು ಭಾಳ ಐತೆ ಕೆಲಸ. ನೆನೆಸ್ಕೊಂಡ್ರೆ ತೆಲಿದ್ದು ಇದಾನ. ಸೌಂಡ್ಸ್ ಎಲ್ಲ ಏನು ಭಾಳ ಕಲೆಕ್ಟ್ ಮಾಡ್ಬೇಕು ನಾನು. ನೋಡಮ್ ಏನೇನಾಗುತ್ತೆ. ಫಸ್ಟ್ ಊಟ ಮಾಡ್ಕೊಳ್ಳೋದು. ಊಟ ಮಾಡಿದ್ರೆ ತಲೆ ಓಡುತ್ತೆ. ಕ್ಯಾಮ್ರಾ ಭಾಳ ಇದಾಗೈತೆ ಈಗ. ಓಕೆ, ಊಟ ಎಲ್ಲ ರೆಡಿ ಆಗೈತಿ. ಈಗ ಸಾರು, 2 ಥರ ಫ್ರೈ, ರೊಟ್ಟಿ, ಸಾಂಬಾರು, ರೈಸು. ಬ್ಯಾಟಿಂಗ್ ಮಾಡಿ ಆಮೇಲೆ ಸಿಗ್ತೀವಿ. 11 ಗಂಟೆ 12 ಗಂಟೆಗೆ ಊಟ ಮಾಡಿ ಅದು ಫಿಲ್ಮ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಏನೂ ಇಲ್ಲ. ನಾ ಹಂಗೆ ಫೋನ್ ನೋಡ್ಕೊತ ಬಿದ್ದೀನಿ. ಅದು ಇದು ಎಡಿಟ್ ಅದು ಏನೇನೋ ಮಾಡ್ಕೊತ ಬಿದ್ದೀನಿ. ಟೈಮ್ 3 ಆಗೈತಿ. ನಾ ರೆಡಿನೇ ಆಗಕತ್ತಾರೆ. ನಾಷ್ಟ ಏನು ಮಾಡಿಲ್ಲ, ಡೈರೆಕ್ಟ್ ಚಹಾ ಕುಡಿದು ಡೈರೆಕ್ಟ್ ಮಧ್ಯಾಹ್ನ ಊಟನೇ ಮಾಡ್ಕೊಂಬಿಟ್ಟಿವಿ. ಊಟ ಮಾಡ್ಕೊಂಡು ಈ ಸದ್ದು ಅದೊಂದು 4 ಶೂಟ್ ಮುಗಿಸ್ಕೊಂಬಿಟ್ರೆ ಫುಲ್ ಫ್ರೀ ಆಗಿಬಿಡ್ತೀನಿ. ಆಮೇಲೆ ಶೂಟಿಂಗ್ ಫ್ರೀ ಆಗಿಬಿಡುತ್ತೆ. ಆಮೇಲೆ ಒಂದು ಸ್ವಲ್ಪ ಎಡಿಟ್ ಮಾಡ್ಬೋದು. ಅದೇ ಬ್ಯಾಂಗ್ ಮಾಡು ಮಾಡಿ ಮಾಡ್ತೀವಿ. ಫಿಲ್ಮ ನೋಡಿರಿ ಹೆಂಗೈತೆ ಅಂತ ಸಪೋರ್ಟ್ ಮಾಡಿರಿ. ಬ್ಯಾಕ್ ಟು ಬ್ಯಾಕ್ ಬರ್ದಿರ್ತಾವೆ ನೋಡ್ತೀರಿ. ವ್ಲಾಗ್ಸ್ ಇದ್ರೊಳಗೆ ಬರ್ತಾವೆ. ಅದ್ರೊಳಗೂ ಬರ್ಬೋದು. ನಾವು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ನಾವು ಹೆಂಗೆ ಹೇಳ್ತೀವಿ ಹಂಗೆ ಇದನ್ನು ಮಾಡಲ್ಲ. ಉಲ್ಟಾ ಪಲ್ಟಾ ಒಂಥರ ನಾವು ಅದಲ್ವ. ಬರ್ರಿ ಹೋಗೋ. ಸದ್ದ ಮೈಕ್ ತಗೋ, ಸ್ಟ್ಯಾಂಡ್ ತಗೋ. ಅಲ್ಲಿ ಒಬ್ಬರು ಮನೆಗೆ ಹೋಗ್ಬೇಕು. ಅವ್ರ ಮನೆಗೆ ಹೋಗ್ಬೇಕು. ಈಗ ಅಲ್ಲಿ ಒಂದು ಶೂಟ್, ಅಲ್ಲಿ ಒಂದು ಸನ್ನಿವೇಶ ಇದೆ ಗೈಸ್. ಅಲ್ಲಿ ಹೋಗಿ ತೊಗೊಂಡು ಬರೋಣ ಬನ್ನಿ. ವಿಡಿಯೋ ಎಲ್ಲ ಮುಗಿಸ್ಕೊಂಡು ಬಂದು ಫುಲ್ ಕಂಪ್ಲೀಟ್ ಆಯಿತು. ಏನಿದ್ರು ಎಡಿಟ್ ಮಾಡಿ ಹಾಕೋದಷ್ಟೇ. ಇದ್ರೊಳಗೆ ಭಾಳ ಎಫರ್ಟ್ ಹಾಕ್ಯಾರ ನಮ್ಮ ಮಮ್ಮಿ. ಹೇಳ್ತಿ ಏನೇ ಹೇಳ್ತಿ ಹೇಳ್ತಿ ಅಂತ ಹೇಳ್ತಿ. ನೋಡಿಕೆ ಓಕೆ ಆಯ್ತು. ಇದೊಂದು ಸ್ವಲ್ಪ ಊಟ ಗೀಟ ಮಾಡ್ತೀರಾ? ಚಾ ಗಿ ಕುಡಿದ್ವಿ. ಅಲ್ಲೇ ಚಾ ಮಾಡಿದ್ರು. ಏನಿಲ್ಲ, ನಮ್ಮ ಅಣ್ಣಾರ ಮನೆಗೆ ಹೋಗ್ಬೇಕಂತ ನಮ್ಮ ಮಮ್ಮಿ. ಸದ್ದ ರೆಡಿಯಾಗಿ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಆಟ ಬೇಕಾಗಿತ್ತು. ಚಾಲೆಂಜ್ ಮಾಡಿ ನಮ್ಮ ಮಮ್ಮಿ ಜೊತೆ ಚಾಲೆಂಜ್ ಮಾಡಿ ಎಲ್ಲಿ ಹಿಡ್ಕಿಸ್ಕೊಂಬರದ ನೋಡ್ರಿ. ಅಂದಿಬ್ಬರು ಆಂಟಿಗಳ ಮುದುಕ್ಯಾರ ಗೊತ್ತಿಲ್ಲ ಕುಂತಾರ. ಚಾಲೆಂಜ್ ಮಾಡಿ ಸುಮ್ಮ ಹೋದಂಗೆ ಮಾಡಿ ಅವ್ರಿಗೆ ಮಾತಾಡ್ಸಿ ಹೋಗಿ ಎಲ್ಲಿ ಹಿಡ್ಕಿಸ್ಕೊಂಬರಾಗತ್ತ. ಹೆಂಗೆ ಮಾಡ್ದಾವ ಇಸ್ಕೊಂಬಂದ್ಯಾ? ಇಲ್ಲ ನೋಡಿ, ಸಣ್ಣ ಹುಡುಗಿ ಜೊತೆ ಎಲ್ಲಿ ತಗೊಳಕ್ ಬಂದಿ ಇಲ್ಲಿ. ಗಾಯ್ಸ್, ಇವತ್ತಿನ ದಿನ ಮುಗೀತು. ಹೆಂಗಿತ್ತು ಏನಿಲ್ಲ, ನಮ್ಗೆ ರಜೆ ಇದ್ರೆ ಅವೇ ವಿಡಿಯೋಸ್ ಆಗ್ಬಿಡ್ತಾವೆ. ಬೇರೆದೇನು ಮಾಡಲ್ಲ ನಾವು. ಹೊರಗೆ ಹೋಗಿ ಅದು ಓಕೆ. ವಿಡಿಯೋ ಎಲ್ಲ ಮುಗೀತು.
ಶಾರ್ಟ್ ಫಿಲ್ಮ್ ಥರ ಒಂದು ಶಾರ್ಟ್ ಫಿಲ್ಮ್ ಅಂದ್ರೆ ಹಂಗಲ್ಲ, ಹಾಗೆ ಅನ್ಕೋರಿ ಏನರ ಒಂದು ಕಾಮಿಡಿ ಕಂಟೆಂಟ್ ಮಾಡಾಕತ್ತೀವಿ, ಒಂದು ಸ್ಟೋರಿ ರೆಡಿ ಮಾಡಿ ಡೈಲಾಗ್ಸ್ ಅವೆಲ್ಲ ಇದು ಮಾಡಿ ಒಂದು ನಗ್ಸೋ ರೀತಿ ನಿಮಗೊಂದು ಫಿಲ್ಮ್ ಥರ ಮಾಡಾಕತ್ತೀವಿ, ಶಾರ್ಟ್ ಫಿಲ್ಮ್ ಥರ ಸಪೋರ್ಟ್ ಮಾಡಿರಿ. ರೆಸ್ಪಾನ್ಸ್ ಸಿಕ್ಕರೆ ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ನಿಮ್ಮನ್ನು ಎಷ್ಟು ನಗ್ಸಕ್ಕೆ ಟ್ರೈ ಮಾಡ್ತೀವಿ, ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ನಗ್ಸಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಕೆಲಸನೇ ನಿಮ್ಗೆ ನಗ್ಸೋದು, ಮತ್ತೇನಿಲ್ಲ. ಎಲ್ಲರೂ ನಕ್ಕೋತೀರಿ, ಹಿಂಗೆ ನೀವು ನಕ್ಕೋತಿದ್ರೆ ನಾವು ನಕ್ಕೋತಿರ್ತೀವಿ, ಎಲ್ಲರೂ ಚಂದಿರೋದು ಅಷ್ಟೇ ಹೇಳಕ್ಕೆ. ಓಕೆ ಗೈಸ್, ನಾಳೆ ಸಿಗೋ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಎಲ್ಲರೂ ಡೈಲಿ ಲಾಗ್ ಮಾಡ್ರಿ. ಒಂದು ಸ್ವಲ್ಪ ಜನ ಕಮೆಂಟ್ಸ್ ಮಾಡ್ರಿ, ಅಣ್ಣ ಕ್ರೇಜಿ ಕಪಲ್ಸ್ ಒಳಗೆ ಬಿಡ್ರಿ ಅಂತ. ಗೈಸ್ ಅದ್ರಲ್ಲಿ ಬಿಟ್ರು ಇದನ್ನೇ ನೋಡ್ತೀರಿ, ಇದ್ರಲ್ಲಿ ಬಿಟ್ರು ಅದನ್ನೇ ನೋಡ್ತೀರಿ. ಇದರಲ್ಲಿ ಯಾಕೆ ಬಿಡಾಕತ್ತೀವಪ್ಪ ಅಂದ್ರೆ ಅದರಲ್ಲಿ ಫಿಲ್ಮ್ ಬಿಟ್ಕೋತ ಹೋಗ್ಬೇಕಂತ ಒಂದು ವಿಚಾರ ಮಾಡಿವಿ. ಓಕೆ ಗೈಸ್, ಇವಿಂದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಈ ನಾಗನ್ನ ಇಲ್ಲಿಗೆ ಏನ್ ಹೇಳ್ತಾಳ, ನಾ ಅಂತ ಹೇಳಲ್ಲ, ಆಕೆನ ಹೇಳ್ತಾಳ. ಓಕೆ ಗೈಸ್, ಬಾಯ್, ಸಿಗ್ತೀವಿ ನಾಳೆಗೆ. ಗುಡ್ ನೈಟ್, ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.